ಇರೋದು ವರ್ಗ. ಆ ಜಾತಿಯರ ವರ್ಗಕ್ಕೆ ಬಂದಿರ್ಬೋದು. ಅದಕ್ಕೆ ಈ ಹಿನ್ನೆಲೆಯಲ್ಲಿ ಈಗೇನು ಮಾಡಿದರೆ ಇದೆಲ್ಲ ಆಫೀಷಿಯಲಿ ರಿಲೀಸ್ ಆಗಲಿ, ಇದೆಲ್ಲ ಹೂವಾಪೋ. ಅದಕ್ಕೆ ನಾನು ಕೂಡ ಇದನ್ನು ಸ್ಟಡಿ ಮಾಡ್ತೇನೆ. ದಿಸ್ ಈಸ್ ಎ ಟೆಕ್ನಿಕ್ ಇದೆ ಇದರಲ್ಲಿ. ಸ್ಟಡಿ ಮಾಡಿಬಿಟ್ಟು ಅದಕ್ಕೇನಾದರೂ ಸಲಹೆಗಳನ್ನು ಕೊಡೋದಿದ್ದರೆ ಸರ್ಕಾರಕ್ಕೆ ಕೊಡಿಸಿ ಜನತೆಗೆ ಒಳ್ಳೇದು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು. ಅದಕ್ಕೆ ಅದನ್ನು ಸ್ಟಡಿ ಮಾಡಿ ನಾವೆಲ್ಲ ಕೂತು ಏನು ಮಾತಾಡಬೇಕು, ಅನುಕೂಲತೆಗಳನ್ನು ಮಾಡಬೇಕು. ಈಗ ಉದಾಹರಣೆಗೆ ಅಲ್ಲಿ ಹೇಳಿದ್ದಾರೆ ಜಯಪ್ರಕಾಶ್ ಹೆಗಡೆ, ಈಸ್ ಒನ್ ಆಫ್ ದ ಗುಡ್ ಚೇರ್ಮನ್. ಅವರು 8% ಕೊಡಬೇಕು, ನಾನೀಗ 10% ಲಿಂಗಾಯತರಿಗೆ ಕೊಡ್ರಿ ಅಂತ ಹೇಳ್ತೀನಿ. ಅದು ಬಂದ್ರೆ ಹಂಗೆ ಯಾಕೆ ಕೊಡಬಾರ್ದು? ಅದಕ್ಕೆ ಇವೆಲ್ಲ ವಿಚಾರಗಳನ್ನು ಆದಮೇಲೆ ಸಿದ್ದರಾಮಯ್ಯನವ್ರ ಜೊತೆ ಕುಂತು ಮಾತನಾಡಿ ಎಲ್ಲರಿಗೂ ನ್ಯಾಯ ಸಿಗಬೇಕು. ಆ ಸಿಗುವಂತೆಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. 10 ವರ್ಷಗಳ ಹಿಂದೆ ಸರ್, ಈಗ 10 ವರ್ಷಗಳ ಹಿಂದೆ ಏನು ವರದಿ ಆಗಿದೆ ಸರ್, ಗಣತಿ ಆಗಿದೆ. ಈಗ ಆಗಿನ ಸಾಮಾಜಿಕ ಸ್ಥಿತಿಗತಿ, ಶೈಕ್ಷಣಿಕ ಸ್ಥಿತಿಗತಿ, ಆರ್ಥಿಕ ಸ್ಥಿತಿ ಬದಲಾವಣೆ ಆಗಿರ್ಬೋದು ಸರ್, ಸಹಜವಾಗಿ. ಅಲ್ಲ ಆಗಿರೋ ಒಂದು ಈಗ ಅಲ್ಲ ಅಗ್ರೀಡ್ ಅಲ್ಲ, ನೀವು ಹೇಳೋದನ್ನು ನಾನು ಒಪ್ತೇನೆ. ಈಗ 10 ವರ್ಷ ಆಗಿದ ಮೇಲೆ ಸ್ಥಿತಿಗತಿಗಳು ಚೇಂಜ್ ಆಗಿರ್ಬೋದು. ಆದರೆ ಮತ್ತೆ ಇದನ್ನು ಮಾಡಿಸಿ ಮತ್ತೆ ಮಾಡ್ಬೇಕಾದ್ರೆ 5 ವರ್ಷ ಹೋಗುತ್ತೆ. ಇದು ಸುಲಭದ ಮಾತಲ್ಲ. ಆ ಸ್ಥಿತಿಗತಿ ಇಟ್ಕೊಂಡೇ ಮಾಡೋಣ. ಈಗೇನು ಮನೆ ಮಾಡಿದ್ದಾರೆ 2015-16 ಅದೇ ಬೇಸ್ ಆಗ್ತಾನೆ. ಏನು 4-5 ವರ್ಷದಾಗ ಏನಂತ ಹೆಚ್ಚು ಕಡಿಮೆ ಆಗಲ್ಲ. ಇನ್ನೂ ನಾವು ಏನು ಮಾಡ್ತಾರೆ ಅಂತ ನಮ್ಮ ಸರ್ಕಾರ ತೀರ್ಮಾನ ಮಾಡಿಲ್ಲಲ್ಲ. ನೋಡಪ್ಪ, ಇದು ಸುಮ್ಮನೆ ರಾಜಕೀಯವಾಗಿ ಮಾತಾಡೋದಿಲ್ಲ ನಾನು ಯಾವಾಗಲೂ. ಇದು 17ನೇ ತಾರೀಕು ಇದ್ರ ಬಗ್ಗೆ ಸವಿಸ್ತಾರವಾದಂಥ ಸಂಪುಟದಲ್ಲಿ ಚರ್ಚೆ ಆಗಬೇಕು. ಏನು ಹೇಗೆ ಅಂತ ಮೊದಲು ಹೊರಗೆ ಬರಬೇಕು. ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡು ವಿಧಾನಸಭೆಯಲ್ಲಿ ಮಂಡಿಸ್ಬೇಕು. ಇದನ್ನು ವಿಧಾನಮಂಡಲದ ಒಂದು ಸರ್ವ ಜನರದ್ದು ಒಂದು ಅಭಿಪ್ರಾಯ ಪಡಿಬೇಕಾದ್ರೆ ಇವೆಷ್ಟೆಲ್ಲ ಇರೋದ್ರಿಂದ ಈಗಲೇ ನಾವು ಆತಂಕ ಪಡೋದು ಸರಿಯಲ್ಲ. ನೋಡಿ, ಸಮಾಜ ನಿರ್ಮಾಣ ಆಗಬೇಕು. ಇಲ್ಲಿ ಏನಾಗಿದೆ, ಶ್ರೇಣೀಕೃತವಾದಂಥ ಸಮಾಜದ ನಿರ್ಮಾಣ ಆಗಿಬಿಟ್ಟದೆ. ಶ್ರೇಣೀಕೃತವಾದಂಥ ಸಮಾಜ, ಅವನ ಮೇಲೆ ಇವನು ಕೀಳು, ಇವನಿದು, ಇದೆಲ್ಲ ಹೋಗಬೇಕು. ಏನು ಇವತ್ತು ಅಂಬೇಡ್ಕರ್ ಜಯಂತಿ ದಿವಸ ಸಮಾನತೆಗಾಗಿ ಬಸವೇಶ್ವರರು ಹಾಕಿದಂಥ ಏನಿದೆ ಆ ಸಮಾನತೆ ಬರಬೇಕಾಗಿದ್ದರೆ ಇದರ ಅವಶ್ಯಕತೆ ಇದೆ. ಇದನ್ನು ನಾನು ಬೆಂಬಲಿಸ್ತೇನೆ. ಇದರ ಬಗ್ಗೆ ಏನೆಲ್ಲ ಮಾತಾಡಬೇಕು ನಾನು ಆಫ್ಟರ್ 17th ಐ ವಿಲ್ ಟೇಕ್ ಅಪ್. ಅದರಲ್ಲಿ ವಿಶೇಷವಾಗಿ ಲಿಂಗಾಯತರಿಗೆ ಅನ್ಯಾಯ ಆಗಬಾರ್ದಲ್ಲ, ಅದನ್ನೆಲ್ಲ ಕೂತು ಮಾತಾಡಿ ಆಮೇಲೆ ಉಪಜಾತಿಗಳನ್ನೆಲ್ಲ ಸೇರಿಸಬೇಕು. ಸೇರಿಸಿದರೆ ಆಟೋಮೆಟಿಕ್ ನಮ್ಮ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದನ್ನೇ MB ಪಾಟೀಲ್ ಹೇಳಿರೋದು. ನನ್ನ ಪ್ರಕಾರ 1 crore 3 lakh ಇರ್ಬೋದು ಅಂತ. ಯಾಕಂದ್ರೆ ಇವರು ಯಾರು ಲಿಂಗಾಯತ್ ಆಫ್ಟರ್ ಶೆಡ್ಯೂಲ್ ಕಾಸ್ಟ್ ಗ್ರೂಪನ್ನು ಆದಮೇಲೆ ಲಿಂಗಾಯತ್ಸೇ ಇದು. ಆಮೇಲೆ ಥರ್ಡ್ ಮುಸ್ಲಿಂ ಬರ್ಬೋದು. ಮುಸ್ಲಿಮ್ನಲ್ಲಿ ಜಾತಿ ಉಪಜಾತಿಗಳಿಲ್ಲ. ನಮ್ಮಲ್ಲಿ ಜಾತಿ ಉಪಜಾತಿಗಳು ಇರೋದ್ರಿಂದ ಈ ಸಮಸ್ಯೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.